ಕೂಡ ಸೈ ಕಾವ್ಯಶ ಇವರ ದಂಡಿನ ಮುಖೇನ ಭರ್ಜರಿ ಬೌಂಡ್ರಿ ಬರ್ತಾ ಇದೆ. ತನ್ಮೂಲಕ ಬೌಂಡ್ರಿಯ ಮುಖೇನ ಅಂಕಪಟ್ಟಿಯಲ್ಲಿ 5, ಅಂತಿಮ 2 ಎಸೆತ ಚಾಲ್ತಿಯಲ್ಲಿದೆ. ವೈಸ್ ಕ್ಯಾಪ್ಟನ್, ತಂಡದ ವೈಸ್ ಕ್ಯಾಪ್ಟನ್ ಈ ಒಂದು ತಂಡದ ಆಟಗಾರ್ತಿಯರು ಉತ್ತಮವಾದಂತಹ ಓಡಾಟ ಕೂಡ ಕಟ್ಕೊಂಡು ಬರ್ತಾ ಇದೆ. ತನ್ಮೂಲಕ 1 ರನ್ನಿನ ಸೇರ್ಪಡೆ, 1 ರನ್ನಿನ ಮುಖೇನ ಅಂಕಪಟ್ಟಿಯಲ್ಲಿ ಹೆಚ್ಚುವರಿ ಓಟಗಳು ಕಂಡುಕೊಂಡು ಬರ್ತಾ ಇದೆ. ಲೆಗ್ ಬೆಂಚಿ ಈ ಒಂದು ತಂಡದ ಆಟಗಾರ್ತಿಯರು ಉತ್ತಮವಾದಂತಹ ಓಡಾಟ ಕೂಡ ಕಟ್ಕೊಂಡು ಬರ್ತಾ ಇದೆ. ತನ್ಮೂಲಕ 1 ರನ್ನಿನ ಸೇರ್ಪಡೆ, 1 ರನ್ನಿನ ಮುಖೇನ ಅಂಕಪಟ್ಟಿಯಲ್ಲಿ ಹೆಚ್ಚುವರಿ ಓಟಗಳು ಕಂಡುಕೊಂಡು ಬರ್ತಾ ಇದೆ. ಲೆಗ್ ಬೆಂಚಿ ಈ ಒಂದು ತಂಡದ ಆಟಗಾರ್ತಿಯರು ಉತ್ತಮವಾದಂತಹ ಓಡಾಟ ಕೂಡ ಕಂಡುಕೊಂಡು ಬರ್ತಾ ಇದೆ. ತನ್ಮೂಲಕ ಸ್ಟ್ರೈಕರ್ ವಿಭಾಗದಲ್ಲಿ ನಮ್ಮ ಕಾರ್ಯವನ್ನು 1 ರನ್ನಿನ ಸೇರ್ಪಡೆ, 1 ರನ್ನಿನ ಮುಖೇನ ಅಂಕಪಟ್ಟಿಯಲ್ಲಿ ಹೆಚ್ಚುವರಿ ಓಟಗಳು ಕಂಡುಕೊಂಡು ಬರ್ತಾ ಇದೆ. ಲೆಗ್ ಬೆಂಚಿ ಈ ಒಂದು ತಂಡದ ಆಟಗಾರ್ತಿಯರು ಉತ್ತಮವಾದಂತಹ ಓಡಾಟ ಕೂಡ ಕಂಡುಕೊಂಡು ಬರ್ತಾ ಇದೆ. ತನ್ಮೂಲಕ ಸ್ಟ್ರೈಕರ್ ವಿಭಾಗದಲ್ಲಿ ನಮ್ಮ ಕಾರ್ಯವನ್ನು 1 ರನ್ನಿನ ಸೇರ್ಪಡೆ, 1 ರನ್ನಿನ ಮುಖೇನ ಅಂಕಪಟ್ಟಿಯಲ್ಲಿ ಹೆಚ್ಚುವರಿ ಓಟಗಳು ಕಂಡುಕೊಂಡು ಬರ್ತಾ ಇದೆ. ಲೆಗ್ ಬೆಂಚಿ ಈ ಒಂದು ತಂಡದ ಆಟಗಾರ್ತಿಯರು ಉತ್ತಮವಾದಂತಹ ಓಡಾಟ ಕಂಡುಕೊಂಡು ಬರ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ನಮ್ಮ ಕಾರ್ಯವನ್ನು 1 ರನ್ನಿನ ಸೇರ್ಪಡೆ, 1 ರನ್ನಿನ ಮುಖೇನ ಅಂಕಪಟ್ಟಿಯಲ್ಲಿ ಹೆಚ್ಚುವರಿ ಓಟಗಳು ಕಂಡುಕೊಂಡು ಬರ್ತಾ ಇದೆ. ಲೆಗ್ ಬೆಂಚಿ ಈ ಒಂದು ತಂಡದ ಆಟಗಾರ್ತಿಯರು ಉತ್ತಮವಾದಂತಹ ಓಡಾಟ ಕಂಡುಕೊಂಡು ಬರ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ನಮ್ಮ ಕಾರ್ಯವನ್ನು 1 ರನ್ನಿನ ಸೇರ್ಪಡೆ, 1 ರನ್ನಿನ ಮುಖೇನ ಅಂಕಪಟ್ಟಿಯಲ್ಲಿ ಹೆಚ್ಚುವರಿ ಓಟಗಳು ಕಂಡುಕೊಂಡು ಬರ್ತಾ ಇದೆ. ಲೆಗ್ ಬೆಂಚಿ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಪಾರ್ವತಮ್ಮ ಈ ಒಂದು ತಂಡದ ಜೊತೆಯಾಟ ನೋಡಿದರೆ ಬಹಳಷ್ಟು ಆಸಕ್ತಿ ಉಳ್ಳ ಇರುವಂಥ ಆಟಗಾರ್ತಿಯರು ನಮ್ಮೊಂದಿಗಿದ್ದಾರೆ. ಯಾಕೆಂದರೆ ನಾವು ಅವರು ಆಡಿದಂಥ ಹಲವು ಪಂದ್ಯಕೂಟವನ್ನು ನಾವು ನೋಡಿದ್ವಿ. ಆಡಿದಂಥ 3 ಪಂದ್ಯಕೂಟದಲ್ಲಿ 2 ಜಯವನ್ನು ತಮ್ಮದಾಗಿಸಿಕೊಂಡಿದ್ರು. ಇದೀಗ ಅವರ 4ನೇ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಮತ್ತೊಂದು ಬೌಂಡ್ರಿ, ಅದೇ ರೀತಿ 1.5
ಈ ಒಂದು ಮುಕ್ತಾಯದಲ್ಲಿ ಅಂಕಪಟ್ಟಿಯಲ್ಲಿ ಸ್ಥಗಿತಗೊಳ್ತಾ ಇದೆ. 14-1 ವಿಕೆಟಿನ ನಷ್ಟಕ್ಕೆ. ಇದೀಗ ಎರಡನೇ ಓವರಿನ ಅಂತಿಮ ಒಂದು ಎಸೆತ ಚಾಲ್ತಿಯಲ್ಲಿದೆ. ಇದೀಗ ಕಾವ್ಯ ಶಾ ಆಡಿದಂಥ 7 ಎಸೆತಗಳಲ್ಲಿ 12 ರನ್ನುಗಳ ಅವರ ಖಾತೆಯಲ್ಲಿ ಪರಿಧಿ. ಇದೀಗ ಔಟ್ ಆಗುವ ಸಂಭವ, ಆದರೆ ಇಲ್ಲಿ ಕೈ ಚೆಲ್ಲುತ್ತಿದ್ದಾರೆ ತಾನ್ ಮೂಲಕ, ಓವರ್ ಥ್ರೋಯಿನ ಮೂಲಕ. ಬರಸಿಡಿಲು ಬಡಿದಂತೆ ಕಾರ್ಮೋಡ ಕವಿದಂತೆ ಇವಂದಾರಿಗೆ ಅಟ್ಟ ಅವರ ಖಾತೆಯಲ್ಲಿ ಪಡೆದು ಇದೀಗ ಔಟ್ ಆಗುವ ಸಂಭವ, ನಾವು ನೋಡಿದ್ವಿ. ಇಲ್ಲಿ ವಿಭಾಗದಲ್ಲಿ 19-1 ವಿಕೆಟಿನ ನಷ್ಟಕ್ಕೆ ಓವರ್ ನಂಬರ್ 2 ಮುಕ್ತಾಯಗೊಳ್ತಾ ಇದೆ. ಇನ್ನು ಉಳಿತಾ ಇದೆ 3 ಓವರ್ಗಳು. ರೊಟೇಷನ್ ಆಫ್ ಸ್ಟ್ರೈಕ್ ಓವರ್ ಹ್ಯಾಸ್ ಬಿನ್ ಆಲ್ರೆಡಿ ಕಂಪ್ಲೀಟೆಡ್. ಇದೀಗ ಪ್ರಿಯ ಬಂಧುಗಳೇ, ವೀಕ್ಷಕ ವಿವರಣೆ ಕೊಠಡಿಯಲ್ಲಿ ಕೊಂಚ ಚೇಂಜಸ್. ಇದೀಗ ಮುಂದಿನ ವೀಕ್ಷಕ ವಿವರಣೆಯಲ್ಲಿ ನಿಮ್ಮೊಂದಿಗೆ ನಿಮ್ಮನ್ನೆಲ್ಲರನ್ನು ಕೂಡ ಮನೋರಂಜನೆ ಮಾಡಲಿದ್ದಾರೆ ಮಿಸ್ಟರ್ ಅಶ್ರಫ್ ಪೆರ್ವಾ ಇವರು. ಇನ್ನು ಸ್ವಲ್ಪ ಸಮಯದ ಕಾಲಾವಕಾಶಕ್ಕೆ ನನ್ನ ಮಾತಿಗೆ ನಾನು ಫುಲ್ ಸ್ಟಾಪ್ ನೀಡುತ್ತಿದ್ದೇನೆ. ಓವರ್ ಟು ಯು ಮಿಸ್ಟರ್ ಅಶ್ರಫ್ ಪೆರ್ವಾಯಿ. Last league the match. Yes. ಎಸ್ತಗಾರಳ ಹೆಸರನ್ನ ಹೇಳಬೇಕಾಗಿದೆ. ಎಸ್, ಧನ್ಯವಾದಗಳು ಆದಿತ್ಯ ಪಟೀಲ್ ರವರ. 2 ಓವರ್ ಮುಕ್ತಾಯಗೊಂಡಿದೆ. SWCL 2025 ಅಂತಿಮ ಲೀಗ್ ಪಂದ್ಯದಲ್ಲಿ ನಾವುಗಳು ನೋಡಿ, ಆಹಾ, ಜವಾಬ್ದಾರಿಯುತ ಎಸೆಯುವಲ್ಲಿ ವಿಫಲ, ಅಡ್ಡ ಚೆಂಡು ಎಂಬ ನಿಶಾನೆ ಕಂಡು ಬರ್ತಾ ಇದೆ. ಖಾತೆಗೆ 1 ರನ್ನಿನ ಜೋಡಣೆ. 21 ಓವರಿನ ದ್ವಿತೀಯ ಎಸೆತ. ದಂಡು ಮತ್ತು ಚೆಂಡಿನ ನಡುವೆ ನೋಡಿ ಯಾವುದೇ ಒಂದು ಮಾತುಕತೆ ಇಲ್ಲ. ನೇರವಾಗಿ ಗೂಟಪಾಲಕಿಯ ಕೈಯಲ್ಲಿ ಚೆಂಡು ರೀಮಾ ಡಿಸೋಜಾರವರ ಕೈಗೆ ಬಂತು. ಯಾವುದೇ ಒಂದು ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಈ ಬಾರಿಯೂ ತಪ್ಪು. ಇಪ್ಪತ್ತ 3 ರನ್ಗಳು. ಆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಆಘಾತವ. ಉತ್ತಮವಾದ ಓಡಾಟ. ಅಂಕಿಅಂಶದಲ್ಲಿ 1 ರನ್ನಿನ ಜೋಡಣೆ. ಸ್ಟ್ರೈಕ್ ವಿಭಾಗದಲ್ಲಿ ದೀಪಿಕಾ ಭಟ್ ತನ್ನ ಓವರಿನ ಪಂಚಮ ಎಸೆತ ಚಾಲ್ತಿಯಲ್ಲಿದೆ. ಮಂಗಳ ಎಸ್ತಗಾರಿಕೆ ವಿಭಾಗದಲ್ಲಾದರೆ ದಂಡುಗಾರಿಕಾ ವಿಭಾಗದಲ್ಲಿ ದೀಪಿಕಾ ಭಟ್. ಆಹಾ, ಪಂಚಮ ಚೆಂಡಿಗೆ ಶ್ರೇಷ್ಠ ಮಟ್ಟದ ದಂಡನೆ. ಒಂದಂತೂ ಸುಲಭದ ತುತ್ತಾಗಿ ಪರಿಣಮಿಸ್ತಾ ಇದೆ. ಯಾವುದೇ ಒಂದು ಆಘಾತ ಕಂಡು ಬರ್ತಾ ಇಲ್ಲ. ಖಾತೆ 25 ಸಾಗ್ತಾ ಇದೆ. ತೃತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಖಾತೆ 25ರಲ್ಲಿದೆ. ಬಿಟ್ಟು ಕೊಟ್ಟದ್ದು ಒಂದೇ ಒಂದು ಉದರಿ. 5 ಓವರ್ಗಳ ಪಂದ್ಯ. ಪ್ರಥಮ ಇನ್ನಿಂಗ್ಸ್ನಲ್ಲಿ ತಂಡವಿದೆ. ಎಸ್ತಗಾರಿಕಾ ವಿಭಾಗದಲ್ಲಿ ಮಂಗಳ. ಆಹಾ, ಉತ್ತಮವಾದ ಹೊಡೆತ. ಕ್ಷೇತ್ರ ಪಾಲನೆಯಲ್ಲಿ ಅಷ್ಟೇ ಉತ್ತಮವಾದ ಕ್ಷೇತ್ರ ಪಾಲನೆ. ಒಂದಂತೂ ಸುಲಭದ ತುತ್ತಾಗಿ ಪರಿಣಮಿಸುವಾಗ 3 ಓವರ್ ಮುಕ್ತಾಯ. ಮಂಗಳ ತನ್ನ ಓವರನ್ನು ಮುಕ್ತಾಯಗೊಳಿಸಿದ್ಲು. ಶ್ರೇಷ್ಠ ಮಟ್ಟದ ಎಸ್ತಗಾರಿಕೆ ಇತ್ತು. ಓವರ್ ಕ್ರಮ ಸಂಖ್ಯೆ 3 ಮುಕ್ತಾಯ. ಖಾತೆ 26ರಲ್ಲಿದೆ. ಬಿಟ್ಟು ಕೊಟ್ಟದ್ದು ಒಂದೇ ಒಂದು ಉದರಿ. ಇನ್ನುಳಿದ 2 ಓವರ್ಗಳಲ್ಲಿ ಎಷ್ಟು ರನ್ನನ್ನು ತನ್ನದಾಗಿಸಿಕೊಳ್ಳಬಹುದು ಎಂಬುದಾಗಿದೆ ಇಲ್ಲಿ ಸವಾಲು. ಬಹುಶಃ ಒಂದು ಮುಂಜಾನೆಯಿಂದ ಹಿಡಿದು ಈ ಸಮಯದವರೆಗೂ ನಿರಂತರವಾಗಿ ಪಂದ್ಯಗಳು ಸಾಗಿದೆ. ಪ್ರತಿಯೊಂದು ಕ್ಷಣಗಳಲ್ಲೂ ಪ್ರತಿಯೊಂದು ಕುತೂಹಲಗಳನ್ನು ನೀಡಿದೆ.
ಚಿತ್ರರಂಗದ ತಾರೆಯರು, ನಟಿಯರು ವಿದೇಶ ಮಣ್ಣಿಗೆ ಬಂದು ಅವರ ಆ ಸಿನಿಮಾ ರಂಗದ ಜೊತೆ ನಾವು ಕೂಡ ಕ್ರಿಕೆಟಿನಲ್ಲಿ ಕಮ್ಮಿ ಏನು ಅಲ್ಲ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ ನೋಡಿ. ಅದು ನಿಜವಾಗಿಯೂ ಗೌರವವನ್ನು ಇಲ್ಲಿ ಸಲ್ಲಿಸಲೇಬೇಕಾಗಿದೆ. ಯಶಸ್ವಿ ಪಂದ್ಯ ಸಾಗಿ ಬರ್ತಾ ಇದೆ ನೋಡಿ. ಅಂತಿಮ ಲೀಗ್ ಮಾದರಿಯ ಪಂದ್ಯ. ಹನ್ನೊಂದು ಎಸೆತಗಳಲ್ಲಿ 18 ರನ್ನಿನೊಂದಿಗೆ ಕಾವ್ಯಾಶ ಒಂದು ಕಡೆ ನೋಡಿ ಬಂಡೆಗಳ್ಳಿನಂತೆ ದಿಟ್ಟವಾಗಿ ತಂಡಕ್ಕೋಸ್ಕರ ಆಡ್ತಾ ಇದ್ದಾಳೆ ನೋಡಿ. ದೀಪಿಕಾ ನಾರ್ಶೆಕ್ ಈ ಭಾಗದಲ್ಲಿ 1 ರನ್ನಿನೊಂದಿಗೆ ಎಸೆತಗಾರಿಗೆ ಅಲ್ಲಿ ರೀಮಾ ಫೆರ್ನಾಂಡಿಸ್. ನಾ ಹೇಳಿದ್ದೆ ವಿದೇಶ ಮಣ್ಣಿನಲ್ಲಿ ಬಹಳಷ್ಟು ಪಂದ್ಯದಲ್ಲಿ ಅದೆಷ್ಟೋ ಪ್ರಶಸ್ತಿಯನ್ನ ಬಾಚಿಕೊಂಡ ಆಟಗಾರ್ತಿ ಯಾರೆಂದು ಕೇಳಿದರೆ ಆ ಪಟ್ಟಿಯಲ್ಲಿ ರೀಮಾ 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 ಖಂಡಿತವಾಗಿ ಆ ಹೆಸರನ್ನ ಕೇಳ ಬರ್ತಾ ಇದ್ದೇವೆ. ಏನೇ ಇರಲಿ, ಚತುರ್ಥ ಓವರಿನ ದ್ವಿತೀಯ ಎಸೆತ ರೀಮಾ ಎದುರಿಸಿ ಆಡಬಲ್ಲ ಆಟಗಾರ್ತಿ ಕಾವ್ಯ ಶಾ. ಕಾವ್ಯ ಏನು ಕೂಡ ಕಮ್ಮಿ ಅಲ್ಲ. 12 ಎಸೆತಗಳ ಮುಂದೆ 18 ರನ್ನಿನೊಂದಿಗೆ ಕಾವ್ಯ ಶಾ. ಎಡವಟ್ಟು ತೀರ್ಪುಗಾರಿಕಾ ಪೀಠದಲ್ಲಿ ಇಲ್ಲ, ಯಾವುದೇ ಒಂದು ಆಘಾತವಿಲ್ಲ. 1 ರನ್ಗಳು ಸೇರ್ಪಡೆಗೊಳ್ತಾ ಇದೆ ನೋಡಿ. ಗೂಟಪಾಲಕಿ ಯಾವುದೇ ಒಂದು ಸಮಯದಲ್ಲಿ ಒಂದೊಮ್ಮೆ ಆಘಾತವಾಗಿ ಆ ಎಸೆತವನ್ನ, ಆ ಚೆಂಡನ್ನ ಆ ಗೂಟಕ್ಕೆ ಎಸೆಯುವುದೇ ಆದಲ್ಲಿ ಖಂಡಿತವಾಗಿಯೂ ಕಾವ್ಯ ಶಾ ಮತ್ತು ದೀಪಿಕಾ ಭಟ್ ನಡುವೆ ಒಂದು ಉದರಿ ಅಂತೂ ಕಳೆದುಕೊಳ್ಳುವ ಒಂದು ಸಮಯವಿತ್ತು. ಏನೇ ಇರಲಿ, ಆಘಾತವಿಲ್ಲ, ಸುರಕ್ಷಿತ ಸ್ಥಾನದಲ್ಲಿದ್ದಾರೆ. ರಿಟೈರ್ಡ್ ಔಟ್ ಮೂಲಕ ವೈಷ್ಣವಿ ಆಗಮನವಾಗ್ತಾ ಇದೆ ನೋಡಿ. UAE ಮಣ್ಣಿನಲ್ಲಿ ಬಹಳಷ್ಟು ಪ್ರತಿಭೆಗಳಿದ್ದಾರೆ ಎಂಬುದನ್ನು ತೋರಿಸಿಕೊಡುವಲ್ಲಿ ಒಂದೊಂದು ಆಟಗಾರ್ತಿಯರು ಕೂಡ ಮೈದಾನದಲ್ಲಿ. UAE ಮಣ್ಣಿನಲ್ಲಿ ಜವಾಬ್ದಾರಿಯಿಂದ ಆಡಿ ಅದೆಷ್ಟೋ ಪ್ರಶಸ್ತಿಯನ್ನು ಬಾಚಿಕೊಂಡ ಆಟಗಾರ್ತಿಗಳ ಸರದಿಗಳಲ್ಲಿ ಆಹಾ, ಈ ಬಾರಿ ವೈಷ್ಣವಿ ಮತ್ತು ಕಾವ್ಯ ಶಾ 2 ಆಟಗಾರ್ತಿಯರು ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 1 ರನ್ ಅಂತೂ ಸುಲಭದ ತುತ್ತಾಗಿ ಪರಿಣಮಿಸ್ತಾ ಇದೆ. ಇಲ್ಲಿ ಸ್ಟ್ರೈಕ್ ವಿಭಾಗಕ್ಕೆ ಕಾವ್ಯ ಶಾ 13 ಎಸೆತದಲ್ಲಿ 18 ರನ್ನಿನೊಂದಿಗೆ ಇನ್ನೂ ಕೂಡ ಜೀವಂತ. ಇದಾಗಿದೆ ಜವಾಬ್ದಾರಿ. ತಂಡಕ್ಕೋಸ್ಕರ ಆ ಒಂದೊಂದು ಎಸೆತಗಳನ್ನ ನೋಡಿಕೊಂಡಾಡುವಂತ ಜವಾಬ್ದಾರಿಯನ್ನ ಕಾವ್ಯ ಶಾ ಇಲ್ಲಿ ತನ್ನಲ್ಲಿ ಉಳಿಸಿಕೊಂಡಿದ್ದಾಳೆ. ಏನೇ ಇರಲಿ, ಓವರಿನ ಚತುರ್ಥ ಎಸೆತ ರೀಮಾ. ಆಹಾ, ರೀಮಾ ಈ ಬಾರಿ ಎಸೆದ ಚೆಂಡನ್ನ ಬಹಳ ಉತ್ತಮವಾಗಿ ದಂಡಿಸುವ ಪ್ರಯತ್ನ ಪಟ್ಲು ಕಾವ್ಯ ಶಾ. ಸಮಾಧಾನಕರವಾದ ಓಡಾಟ ವಿಕೆಟ್ಗಳ ಮಧ್ಯೆ. ಒಂದಂತೂ ಸುಲಭದ ತುತ್ತಾಗಿ ಪರಿಣಮಿಸುವಾಗ ಖಾತೆ 29. ವೈಷ್ಣವಿ ಅವರು ದ್ವಿತೀಯ ಚೆಂಡನ್ನ ಎದುರಿಸ್ತಾ ಇದ್ದಾರೆ. ಈಗಾಗಲೇ 0 ಸಂಪಾದನೆಯಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಎಡವಟ್ಟು. ನಾ ಹೇಳಿದ್ದೆ ರೀಮಾ ಫೆರ್ನಾಂಡಿಸ್ ಮತ್ತು ವೈಷ್ಣವಿ ಈ ಇರುವರು ಕೂಡ ಆಟಗಾರ್ತಿಯರು UAE ಮಣ್ಣಿನಲ್ಲಿ ಪ್ರತಿಯೊಂದು ಮೈದಾನದಲ್ಲಿ ಆಡಿದಂಥ ಅನುಭವವಿದೆ. ಖಂಡಿತವಾಗಿಯೂ ಆ ಆಟಗಾರ್ತಿಯರ ಬಗ್ಗೆ ಪ್ರತಿಯೊಂದು ಲಕ್ಷಣಗಳನ್ನು ತಿಳಿದು ಎಸೆಯಬಲ್ಲ ಎಸೆತಗಾರರು. ಏನೇ ಇರಲಿ, ಎಸೆತಗಾರಿಕೆ ಅಂತಿಮ ಎಸೆತ.
ಆಹಾ, ಜವಾಬ್ದಾರಿಯುತ ಎಸೆತ. ಒಂದೇ ಒಂದು ರನ್ನಿಗೆ ಇಲ್ಲಿ ಅವಕಾಶ. ಈ ಒಂಟಿ ರನ್ನಿನೊಂದಿಗೆ ಓವರ್ ಕ್ರಮ ಸಂಖ್ಯೆ 4 ಮುಕ್ತಾಯ. खाते 30. 4 ओवर की समाप्त पर देखिए 30 रन जमा हो चुकी है 2 विकेट की नुकसान पर. एक बेहतरीन आयोजन देखिए इस मट्टी पर, अरब की धरती पर. ಅಂತಿಮ 1 ಓವರಲ್ಲಿ ಎಷ್ಟು ರನ್ ತನ್ನದು ಎಂಬುದಾಗಿದೆ ಸವಾಲು. ಎಸ್ತಗಾರಿಕಾ ಪೀಠಕ್ಕೆ ಅಂತಿಮ ಓವರ್ ಅನ್ನು ಎಸೆಯಲು ಋಷ ತನ್ನ ಅಂತಿಮ ಈ ಓವರ್ ಅನ್ನು ಯಾವ ರೀತಿಯಲ್ಲಿ ಮುನ್ನಡೆಸಬಹುದು, ಎದುರಾಳಿಯನ್ನ ಕಡಿವಾಣ ಹಾಕುವಲ್ಲಿ ಸಮರ್ಥಳೆ, ಇದಾಗಿದೆ ಸವಾಲು. ಖಂಡಿತವಾಗಿಯೂ ಇಂದಿನ ದಿವಸದ ಅಂತಿಮ ಪಂದ್ಯವಿದು. ನಾಳೆ ಮುಂಜಾನೆ ಆರಂಭವಾಗಲಿದೆ ಪಂದ್ಯ. ಇದು 2 ದಿವಸಗಳ ಕುತೂಹಲ ಭರಿಸುವಂತ ಕ್ರೀಡೋತ್ಸವ. ಆಹಾ, ಕ್ಲೀನ್ ಬೌಲ್ಡ್, ಎತ್ತಿಯೇ ಬಿಟ್ಟಿದ್ದಾಳೆ ಕೈಯನ್ನ. ಜವಾಬ್ದಾರಿಯುತ ಎಸೆತವಾಗಿತ್ತು. ಕ್ಲೀನ್ ಬೌಲ್ಡ್ ಮೂಲಕ ಇದು 2 ದಿವಸಗಳ ಕುತೂಹಲ ಭರಿಸುವಂತ ವೈಷ್ಣವಿ ಎಂಬ ಆಟಗಾರ್ತಿ ಬ್ಯಾಕ್ ಟು ಪೆವಿಲಿಯನ್ ಡಕ್ಔಟ್ ಏರಿಯಾಕ್ಕೆ ಆಗಮಿಸ್ತಾ ಇದ್ದಾರೆ ನೋಡಿ. ಎಲ್ಲೋ ಒಂದು ಕಡೆ ದೊಡ್ಡ ಇನ್ನಿಂಗ್ಸ್ ಅನ್ನ ಕಟ್ಟಲು ಪ್ರಯತ್ನ ಪಟ್ಲು ವೈಷ್ಣವಿ. ಆದರೆ ಅಂತಿಮ ಎಸ್ತಗಾರ್ತಿ ಅಂತಿಮ ಓವರಿನ ಋಷ ತನ್ನ ಜಾದುವನ್ನ ಮುಂದೆ ಇಟ್ಟು ಪ್ರಥಮ ಎಸೆತಕ್ಕೆ ಉದರಿಯನ್ನ ಬಿಟ್ಟು ಕೊಡ್ತಾ ಇದೆ ತಂಡ ನೋಡಿ. 30 ರನ್ನಿನೊಂದಿಗೆ 3 ಉದರಿಯನ್ನ ಬಿಟ್ಟು ಕೊಡ್ತಾ ಇದೆ ತಂಡ. 5 ಓವರ್ಗಳ ಪಂದ್ಯ. ಪ್ರಥಮ ಇನ್ನಿಂಗ್ಸಿನಲ್ಲಿ ನಾವುಗಳಿದ್ದೇವೆ. 4 ಓವರ್ ಮತ್ತು 1 ಎಸೆತ ಮುಕ್ತಾಯ. ದ್ವಿತೀಯ ಎಸೆತ ಯಾವ ರೀತಿಯಲ್ಲಿ ಎಸೆಯಬಹುದಾಗಿದೆ ಎಂಬುದಾಗಿದೆ ಸವಾಲು. ವಂದನಾ ಶೆಟ್ಟಿ ನೂತನ ದಂಡುಗಾರಿಕಾ ಪೀಠಕ್ಕೆ ಆಟಗಾರ್ತಿ ಜವಾಬ್ದಾರಿಯಿಂದ ತನ್ನ ದಂಡನ್ನ ಬೀಸಬಹುದೇ? ಓಹೋ, ಜಾದೂ ಕಾ ಮೋಡಿ, ವಾ ಬೈ ವಾ. ಎಸ್ತಗಾರಿಕೆಯಲ್ಲಿ ಜಾದೂ. ಜವಾಬ್ದಾರಿಯಿಂದ ತನ್ನ ದಂಡನ್ನ ಬೀಸಬಹುದೇ? ಋಷ ಪ್ರಥಮ ಎಸೆತಕ್ಕೆ ಗೂಟವನ್ನು ಪಡೆದುಕೊಂಡು ದ್ವಿತೀಯ ಎಸೆತಕ್ಕೂ ಕೂಡ ಗೂಟಕ್ಕೆ ಮುತ್ತನ್ನ ನೀಡಿದ್ಲು. ಖಂಡಿತವಾಗಿಯೂ ತೃತೀಯ ಎಸೆತದಲ್ಲಿಯೂ ಕೂಡ ಹ್ಯಾಟ್ರಿಕ್ ಚಾನ್ಸ್ ತನ್ನದಾಗಿಸಿಕೊಳ್ಳಬಹುದೇ? ಸೌಂದರ್ಯ ನೂತನ ದಂಡುಗಾರಿಕಾ ಪೀಠಕ್ಕೆ ಹ್ಯಾಟ್ರಿಕ್ ವಿಕೆಟ್ ಅನ್ನು ತಪ್ಪಿಸಬಹುದೇ? ಎಸ್, ಈ ಮುಗೇನ 3 ಎಸೆತ ಮುಕ್ತಾಯಗೊಂಡಿದೆ. ಖಾತೆ 31 ರನ್ನಿನಲ್ಲಿ 5 ಓವರ್ಗಳ ಪಂದ್ಯ. ಅಂತಿಮ ಓವರಿನ 3 ಎಸೆತಗಳಿದೆ. 4ನೇ ಎಸೆತ ಚಾಲ್ತಿಯಲ್ಲಿ. ಸ್ಟ್ರೈಕ್ ವಿಭಾಗಕ್ಕೆ ಕಾವ್ಯ ಶಾ. ಇದುವರೆಗೂ ಮೈದಾನದಲ್ಲಿ ಕಾವ್ಯ 14 ಎಸೆತಗಳಲ್ಲಿ 19. ಅಡ್ಡ ಚೆಂಡು ಎಂಬ ನಿಶಾನೆ. ವೈಡ್ ಮೂಲಕ ಇನ್ನು 3 ಎಸೆತಗಳಿದೆ. ಈಗಾಗಲೇ 3 ಎಸೆತಗಳು ಮುಕ್ತಾಯ. ವರ್ಷ ತನ್ನ ಓವರಿನ 4ಥ ಎಸೆತ. ದಂಡುಗಾರ್ತಿಯನ್ನ ಕಟ್ಟಿ ಹಾಕುವಲ್ಲಿ ಸಫಲತೆ ನೋಡಿ ವರ್ಷ. ಯಾವುದೇ ಒಂದು ರನ್ನಿಗೆ ಅವಕಾಶವಿಲ್ಲ. ಕೇವಲ 2 ಎಸೆತವಿದೆ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು. ಪಂಚಮ ಓವರಿನ ಪಂಚಮ ಎಸೆತ. 1 ಬೌನ್ಸ್ ಮೂಲಕ ಗೂಟಪಾಲಕಿ ರೇಷ್ಮಾರ ಕೈಯಲ್ಲಿದೆ ಚೆಂಡು. ದಂಡುಗಾರ್ತಿಯನ್ನ ಎಲ್ಲ ರೀತಿಯಲ್ಲಿ ಕಟ್ಟಿ ಹಾಕಿದ್ದಾಳೆ ನೋಡಿ ವರ್ಷ. ಅಂತಿಮ ಎಸೆತ ಚಾಲ್ತಿ. ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು ಆಖರಿ ಓವರ್ ಕಿ ಆಖರಿ ಗೇಂದ. ಈ ಬಾರಿ ಬೇಕೋ ಬೇಡವೋ ಸ್ಥಿತಿಯಲ್ಲಿದ್ರೂ ರನ್ ಅಂತೂ ಕಬಳಿಸಿ ಬಿಟ್ಟಿದೆ ನೋಡಿ. 1 ರನ್ನಿನ ಜೋಡಣೆಯಾಗಿದೆ. ಇನ್ನಿಂಗ್ಸ್ ಮುಕ್ತಾಯ. 5